ಕಿರ್ಚುತ್ತಿದ್ಯಾ? ಏನಾಯ್ತು? ಏನಿಲ್ಲ ಮೇಡಮ್, ಕಾಲು ಜಾರಿತು. ಅಯ್ಯೋ ಆನಂದ, ಈ ಮಧ್ಯರಾತ್ರಿಯಲ್ಲಿ ಹೊರಗಡೆ ಏನ್ ಮಾಡ್ತಿದ್ಯಾ? ನೋಡ್ಕೊಂಡು ನಡೆಬೇಕು ತಾನೆ. ನಿನಗೇನಾದ್ರೂ ನಾಳೆ ನಿನ್ನ ಮಾಲೀಕ ನಮ್ಗೆ ಪ್ರಶ್ನೆ ಮಾಡ್ತಾನೆ. ಒಳಗೆ ಹೋಗಿ ಮಲಗು, ಬೆಳಿಗ್ಗೆ ಆದಂತೆ ಎಲ್ಲ ಹೊರಡಿ. ಮೇಡಮ್ ಅವರೇ, ನಾನೇ ಮಾಲೀಕ, ಭಯ ಪಡ್ದಿರಿ. ನಾನು ಒಳಗಡೆ ಹೋಗುತ್ತಿದ್ದೇನೆ, ನೀವು ಮಲಗಿ. ಅಯ್ಯೋ ಅವನೇ ಭಯಪಟ್ಟಿದ್ದಲ್ವಾ ನಮ್ಗೆ ಹೇಳುತ್ತಿದ್ದಾನೆ. ಸಾಕು ನಕ್ಕಿದ್ದು, ನಿದ್ರೆ ಬರಲ್ವಾ? ಬನ್ನಿ ಮಲಗುವಂತೆ. ಯಾರು? ಯಾರಿಲ್ಲಿ? ಯಾರು? ನಿಮ್ಮಿಂದ ನಮ್ಗೆ ತುಂಬಾ ಸಹಾಯ ಆಯ್ತು, ಧನ್ಯವಾದ. ಆನಂದ್, ಏನಾಯ್ತು? ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಮೇಡಮ್, ನಾವು ಹೋಗ್ತೇವೆ. ಅಕ್ಕ, ಏನಾಯ್ತು? ಏನ್ ಯೋಚಿಸ್ತಿದ್ಯಾ? ಏನಿಲ್ಲ, ಹೇಳು. ಮಕ್ಕಳ ಸ್ಕೂಲ್ ಅಡ್ಮಿಷನ್ ಬಗ್ಗೆ ಮಾತನಾಡ್ವಾ? ನೋಡು, ನಾನು ಶಾಲಾ ಪ್ರಿನ್ಸಿಪಾಲ್ ಹತ್ರ ಮಾತನಾಡಿದ್ದೇನೆ. ಶಾಲೆ ಶುರುವಾಗಲು 1 ತಿಂಗಳು ಇದೆ. ಹೌದಾ? ಆಯ್ತು. ನಾನೀಗ ಮಾರುಕಟ್ಟೆ ಹೋಗುತ್ತಿದ್ದೇನೆ, ತಿಂಡಿ ಮಾಡಿಟ್ಟಿದ್ದೇನೆ. ಮಕ್ಕಳನ್ನ ಎಬ್ಬಿಸಿ. ಆಯ್ತು, ಈಗ ಹೋಗ್ತೀರಾ? ಸ್ನಾನ ಮಾಡಿ ಹೊರಡುತ್ತೇನೆ. ಮಕ್ಕಳೇ, ಎಲ್ಲಿದ್ದೀರಿ? ಎಲ್ಲಿ ಅಡಗಿಕೊಂಡಿದ್ದೀರಿ? ಹೊರಗೆ ಬನ್ನಿ, ಈಗಲೇ ಹೊರಗೆ ಬನ್ನಿ. ಈಗ ಬಂದ್ರೆ ಸರಿ. ನನ್ನ ಕೋಪ ಗೊತ್ತಲ್ಲ? ಮಕ್ಕಳೇ, ನಿಜ ಹೇಳಿ, ನನ್ನ ಹೆದರಿಸಲು ನೀವಿಬ್ಬರು ಮೇಲೆ ಬಂದಿದ್ದೀರಾ? ಇಲ್ಲ, ನಾವು ಆವಾಗಿಂದ ಕೆಳಗಡೆ ಆಡುತ್ತಿದ್ದೇವೆ. ಹೌದು, ನಾವು ಕೆಳಗಡೆ ಇದ್ದೇವೆ. ಸುಳ್ಳು ಹೇಳಿದ್ರೆ ನನಗೆ ಕೋಪ ನೆತ್ತಿಗೆ ಇರುತ್ತೆ. ಇನ್ಮುಂದೆ ಹೀಗೆ ಮಾಡಿದ್ರೆ ಇಬ್ರಿಗೂ ಪನಿಷ್ಮೆಂಟ್ ಕೊಡ್ತೇನೆ. ನೀವಿಬ್ಬರು ತಿಂಡಿ ತಿಂದಿದ್ದೀರಾ ಇಲ್ವಾ? ನಮ್ದು ತಿಂಡಿ ಆಯ್ತು, ನೀವೇ ಮಾಡಿಲ್ಲ. ಹೋಗಿ ತಿಂಡಿ ತಿನ್ಕೊಳ್ಳಿ. ಇವಳದ್ದು ದಿನ ಇದಾಯ್ತು. ಏನೆಂದೆ? ನಾವೇನ್ ಹೇಳಿಲ್ಲಪ್ಪ. ಓಡು, ಕೈಗೆ ಸಿಕ್ಕರೆ ಮುಗೀತು ಕತೆ. ನಿಂತ್ಕೊಂಡ್ರು, ಎಲ್ಲಿ ಓಡ್ತೀರಾ? ಅಯ್ಯೋ ದೇವ್ರೆ, ಎಲ್ಲಿ ಸಿಕ್ಕಾಕೊಂಡೆ? ಅಯ್ಯೋ ಸಾಕಾಯ್ತು, ಮೊದ್ಲು ತಿಂಡಿ ತಿನ್ನೋಣ, ಆಮೇಲೆ ವಿಚಾರಿಸೋಣ. ಹಲವು ವರ್ಷಗಳ ನಂತರ ಈ ಮಾರುಕಟ್ಟೆಯಲ್ಲಿ ಸುತ್ತಾಡುತ್ತಿದ್ದೇನೆ. ತುಂಬಾ ಬದಲಾಗಿದೆ ಮತ್ತು ಸುಂದರವಾಗಿದೆ. ಬಾಲ್ಯದ ದಿನ ನೆನಪಿಗೆ ಬಂತು. ತರಕಾರಿ ಮಾರುವ ಆಂಟಿ ಕಾಣಿಸ್ತಾ ಇಲ್ಲ. ಸ್ವಲ್ಪ ಇನ್ನು ಮುಂದೆ ಹೋಗಿ ನೋಡುತ್ತೇನೆ. ಏನ್ ಬೇಕಮ್ಮ? ನನಗೆ ಟೊಮೆಟೊ, ಆಲೂಗಡ್ಡೆ, ಈರುಳ್ಳಿ, ಮೆಣಸು ಮತ್ತೆ ಬೆಳ್ಳುಳ್ಳಿ ಬೇಕಿತ್ತು. ನೀನೆಲ್ಲೋ ಕಂಡಗಿತ್ತಲ್ಲ, ನೀನ್ ಅಮರ್ಚಂದ್ ಅವರ ಮೊಮ್ಮಗಳಲ್ದಾ? ಹೋ, ನನ್ನ ಮರೆತಿಲ್ಲ. ಹ್ಯಾಂಗ್ ಮರೆಯುದ್ ಹೇಳ ನಿನ್ನ? ಸಣ್ಣ ಕಿಪ್ಪತ್ತಿಗಿಲ್ಲೇ ತರಕಾರಿಗೆ ಬತ್ತಿದ್ಯಲ್ಲ. ಹೌದು, ಹೇಗಿದ್ದೀರಾ? ನನ್ ಕಾಂಬೆಲ್ಲ ನನ್ ಬಿಡೆ. ನೀನ್ ಹ್ಯಾಂಗಿದ್ದೆ, ಈಗ ಹ್ಯಾಂಗ್ ಆಯ್ದೆ, ಇನ್ನೂ ಚಂದ್ ಮುಡಿಯ ಇದೆಯಲ್ಲ. ನೀವು ಸ್ವಲ್ಪನೂ ಬದ್ಲಾಗಿಲ್ಲ. ಆಯ್ತು, ಊರಿಗೆ ಯಾವಾಗ ಬಂದದ್? ನಿನ್ನೆ ಸಂಜೆ ಬಂದಿದ್ದೆ. ಇನ್ನು ಮುಂದೆ ಊರಲ್ಲಿಯೇ ಅಜ್ಜನ ಮನೆಗೆ ಇರುವೆ. ಅಮರ್ಚಂದ್ ಮನಿಗ? ಯಾಕೆ, ಏನಾಯ್ತು? ಯಾಕೆ ಭಯ ಪಡುತ್ತಿದ್ದೀರಿ? ಇಲ್ಲಪ್ಪ, ನಿಂಗ್ ಮತ್ತೆಂತ ಬೇಕಾ? ಮತ್ತೇನು ಬೇಡ, ನೀವು ಹುಷಾರಾಗಿದ್ದೀರಿ ತಾನೆ? ಹೌದ್. ಆಯ್ತು, ತರಕಾರಿ ಪ್ಯಾಕ್ ಮಾಡಿ ಇಡಿ, ನಾನು ಸ್ವಲ್ಪ ಮುಂದೆ ಹೋಗಿ ಬರುತ್ತೇನೆ. ಆಯ್ತಣ್ಣ, ಸ್ವಲ್ಪ ಜಾಗೃತಿ ಮಾಡ್ಕೊ. ಆಯ್ತು, ಬ್ಯಾಗ್ ಇಲ್ಲೇ ಇರಲಿ, ಬರುತ್ತೇನೆ.
ತಂದಿದ್ಯಾ ಅಮ್ಮ ನನಗೆ ಏನ್ ತಂದಿದ್ಯಾ ಅಯ್ಯೋ ಮಕ್ಕಳೇ ನನಗೆ ಸಾಕಾಗಿದೆ, ಸ್ವಲ್ಪ ತಾಳ್ಮೆ, ಇಬ್ಬರಿಗೂ ತಂದಿದ್ದೀನಿ. ಮೊದಲು ಒಳಗಡೆ ಹೋಗೋಣ. ಚಿಕ್ಕಮ್ಮ ಚಿಕ್ಕಮ್ಮ ಅಮ್ಮ ಬಂದಳು. ಅಬ್ಬಾ ಸಾಕಾಯ್ತು. ಪಿಂಕಿ ನಿನಗೆ ವಾಂಡರ್ ವುಮನ್, ರಿಕ್ಕಿ ನಿನಗೆ ಸೂಪರ್ ಮ್ಯಾನ್. ಐಸ್ ಕ್ರೀಮ್ ತಿನ್ನಿ. ಈ ಐಸ್ ಕ್ರೀಮ್ ನಿಮ್ಮ ಚಿಕ್ಕಮ್ಮಳಿಗೆ. ಯಾಕೆ ಇಷ್ಟು ಗಾಬರಿ ಪಡ್ತಿದ್ಯಾ? ಏನಾಯ್ತು? ಅಕ್ಕ ನೀವ್ ನಂಗೆ ಗಾಬರಿ ಪಡಿಸಿದ್ರಿ, ಎದುರಿಂದ ಬರ್ಬೇಕಿತ್ತಲ್ಲ. ಅಂತದೇನಾಯ್ತು? ತುಂಬಾ ಕೋಪದಲ್ಲಿದ್ದೆ ಅಂತೆ. ಈಗೋ ಐಸ್ ಕ್ರೀಮ್ ತಿನ್ನು, ಕೋಪ ತಣ್ಣಗಾಗುತ್ತೆ. ಏನಕ್ಕ ತಮಾಷೆ ಮಾಡ್ತಿದ್ಯಾ? ಅಯ್ಯೋ ನೀನ್ ಬದ್ಲಾಗಲ್ಲ ಬಿಡು. ನೋಡು ನಮ್ಮ ಹಳೆ ಮನೆ, ಹೊಸ ವಾತಾವರಣ, ಕಾಡು ಬೆಟ್ಟ, ಎಲ್ಲೂ ಕಾಣದ ಪ್ರಾಣಿ ಪಕ್ಷಿಗಳು, ದೂರ ದೂರದಲ್ಲಿರುವ ಹಳ್ಳಿ ಮನೆಗಳು, ನಗರದಲ್ಲಿ ಇವೆಲ್ಲ ನೋಡ್ಲು ಸಿಗುತ್ತಾ? ಇವೆಲ್ಲ ನೋಡಿ ಖುಷಿ ಪಡೋದು ಬಿಟ್ಟು ಯಾವಾಗ್ ನೋಡಿದ್ರು ಬೇಜಾರಲ್ಲಿ ಇರ್ತೀಯ. ಅಕ್ಕ ಏನಕ್ಕ, ನಾಳೆ ನಿಂದು ಮದ್ವೆ ಆಗುತ್ತೆ, ಆವಾಗ್ಲೂ ಹೀಗೆ ಕೆನ್ನೆ ಊದಿಕೊಂಡೇ ಇರ್ತೀಯಾ? ಗಂಡ ಸುಮ್ನೆ ನೋಡ್ಕೊಂಡೇ ಇರುತ್ತಾನ? ನಾನ್ ಮದುವೆನೇ ಆಗಲ್ಲ. ಯಾಕೆ ಆಗಲ್ಲ? ಮದುವೆ ಆಗ್ಲೇಬೇಕು. ಆಗಲ್ಲ. ಓ ನನ್ನಿಂದ ಮುಕ್ತರಾಗ್ಲೂ ಸಂಚು ರೂಪಿಸ್ತ್ಯಾ? ನಿಮ್ಗೆ ನಾನ್ ಬೇಡ ಅಂದ್ರೆ ಹೇಳಿ ನಾನೇ ಹೋಗುತ್ತೇನೆ, ಆದ್ರೆ ಪದೇ ಪದೇ ಮದುವೆ ವಿಷಯ ತೆಗೆಯುವಂತಿಲ್ಲ. ಅಯ್ಯೋ ದೇವ್ರೇ, ನಿನಗೆ ಹೇಗೆ ಅರ್ಥ ಮಾಡಿಸುವುದು? ನೋಡು ಅಮ್ಮ ನಿನ್ನ ಮದುವೆ ನೋಡ್ಬೇಕೆಂದು ತುಂಬಾನೇ ಆಸೆ ಇಟ್ಕೊಂಡಿದ್ದಳು. ಅವಳಿಗೆ ನಿನ್ನ ಮದುವೆ ಅಂತೂ ನೋಡೋದಕ್ಕೆ ಸಿಕ್ಕಲ್ಲ, ಆದ್ರೆ ಅವಳ ಆಸೆ ನೆರವೇರಿಸೋ ನಮ್ ಕರ್ತವ್ಯ ಅಲ್ವಾ? ಯೋಚನೆ ಮಾಡು, ಬೇಗ ನಿರ್ಧಾರ ತೆಗೋ. ನಿನ್ನ ಮದುವೆಗಾಗಿ ಅಮ್ಮ ಮೊದ್ಲೇ ಆಭರಣಗಳೆಲ್ಲ ಖರೀದಿಸಿದ್ದಳು. ನಿನ್ನ ಮದುವೆ ಬಗ್ಗೆ ಅದೆಷ್ಟು ಆಸೆ ಇಟ್ಕೊಂಡಿದ್ದಳು, ನೀನೇ ಯೋಚನೆ ಮಾಡು. ಅಂದಾಗೆ ನಿಮ್ಮ ಆಭರಣಗಳೆಲ್ಲ ಎಲ್ಲಿದೆ? ನನ್ನ ಆಭರಣ ಯಾಕೀಗ? ಇಲ್ಲಿಗ ನಿನ್ನ ಮದುವೆ ಬಗ್ಗೆ ಚರ್ಚೆ ನಡೀತಾ ಇದೆ. ಹಾಗಲ್ಲ ಅಕ್ಕ, ನೋಡು ನಿನ್ನ ಏನೋ ಮಿಸ್ಸಿಂಗ್ ಇದ್ದಂತೆ ಕಾಣಿಸುತ್ತಿದ್ಯಾ. ಏನ್ ಮಾಡ್ತಿದ್ಯಾ? ಇದ್ ಯಾವಾಗ ತಂದಿದ್ಯಾ? ಅಯ್ಯೋ ದೇವ್ರೇ, ಮೊದಲೇ ಎಲ್ಲ ಪ್ಲಾನ್ ಮಾಡ್ಕೊಂಡೇ ಬಂದಿದ್ಯಾ? ನೋಡಿದ್ಯಾ ಆಭರಣಗಳು? ನಿಂದು ಆಭರಣಗಳಂತರ್ಲಾ? ಬೇಡ, ಅದು ಕೂಡ ನೀವೇ ಹಾಕಿಕೊಳ್ಳಿ. ಏನಕ್ಕ ಇದು, ಮೊದ್ಲೇ ಪ್ಲಾನ್ ಮಾಡ್ಕೊಂಡಿದ್ಯಾ? ರೀನಾ ತಮಾಷೆಗೆ ಅಷ್ಟೇ. ಮಾರುಕಟ್ಟೆಗೆ ಹೋದಾಗ ಒಬ್ಬೊಬ್ಬಳ ಮೈಯಲ್ಲಿ ಆಭರಣಗಳು ನೋಡಿ ನನ್ನಲ್ಲಿಯೂ ಆಭರಣದ ಆಸೆ ಹುಟ್ಟಿತು, ಅದಕ್ಕಾಗಿ ನಾಟಕ. ಹೋ ಸರಿ ಹೋಯ್ತು. ಅಬ್ಬಾ, ಅಂತೂ ನಿನ್ನ ಖುಷಿಯಲ್ಲಿ ನೋಡುವ ಭಾಗ್ಯ ನಮಗೆ ಒಲಿತು. ಏನಕ್ಕ ನೀನು? ನನಗೂ ಇವರು ತುಂಬಾ ಇಷ್ಟ ಆಯ್ತು, ಆದ್ರೆ ನಾನು ಬೇರೆನೇ ವಿಷಯದಲ್ಲಿ ಬೇಜಾರಾಗಿದ್ದೆ. ಅದು ಯಾವುದು ವಿಷಯ? ನನಗೂ ಹೇಳು. ಅದು ಏನದು ಹೇಳು. ನೀನ್ ಹೇಳ್ತೀಯ ಅಲ್ವಾ? ಅದು ಬೆಳಿಗ್ಗೆ ಕೆಲಸ ಮಾಡುತ್ತಿರುವಾಗ ಏನಾಯ್ತು? ಅಯ್ಯೋ ನೀರ್ ಖಾಲಿ ಆಯ್ತೆ, ಕೆಳಗಡೆ ಹೋಗ್ಬೇಕೀಗ. ಪಿಂಕಿ, ರಿಕ್ಕಿ, ನೀವಿಬ್ರು ಒಳಗಡೆ ಇದ್ದೀರಾ? ಪಿಂಕಿ, ರಿಕ್ಕಿ, ಸ್ವಲ್ಪನೂ ಭಯ ಇಲ್ಲ, ನಾನೇ ಬರುತ್ತೇನೆ. ಪಿಂಕಿ, ರಿಕ್ಕಿ, ಇಲ್ಲಿ ಯಾರಿಲ್ಲ. ಬಾಗಿಲು ಹೇಗೆ ತೆರೆಯಿತು? ಬಹುಶಃ ಗಾಳಿಯಿಂದ ತೆರೆದಿರಬೇಕು. ಹೋಗೋಣ. ಏನ್ ಬಿತ್ತು? ಅಯ್ಯೋ ದೇವ್ರೆ, ಪಿಂಕಿ, ರಿಕ್ಕಿ, ಪಿಂಕಿ, ರಿಕ್ಕಿ, ಏನಾಯ್ತು ಇಲ್ಲಿ? ಈ ಪಾತ್ರೆ ಹೇಗೆ ಬಿತ್ತು? ಒಳಗಡೆ ಯಾರಿಲ್ಲ. ಇದು ಗಾಳಿಯಿಂದ ಬೀಳುವುದು ಅಸಾಧ್ಯ. ಮಕ್ಕಳು ಎಲ್ಲಿದ್ದಾರೆ? ನಾನು ಮೊದಲು ಓದಿದ್ದೀನಿ. ಸರಿ, ನಾನು ಹಿಡಿಯೋಣ. ಚೆನ್ನಾಗಿ ಓದು. ಅಯ್ಯೋ ಮಿಸ್ ಆಯ್ತು. ನಾನು ಪಾಸ್ ಮಾಡ್ತೀನಿ, ಕ್ಯಾಚ್ ಮಾಡು. ಮಕ್ಕಳು ಹೊರಗಡೆ ಆಟ ಆಡ್ತಿದ್ದಾರೆ. ಇಲ್ಲಿ ಏನೋ ನಡೀತಾ ಇದೆ, ಏನೋ ಅರ್ಥ ಆಗ್ತಾ ಇಲ್ಲ. ಏನದು? ನಾನಿನ್ನ ಬಿಡಲಾರೆ. ಹೆಂಗ್ ಗುರಾಯಿಸ್ತಾ ಇದ್ದೀರಾ? ನನಗೆ ತುಂಬಾ ಭಯ ಆಗುತ್ತಿದೆ. ನಿಮ್ಗೂ ಆಗ್ತಾ ಇದ್ಯಾ? ನಿಮಗೆ ಭಯ ಆಗಲ್ಲ ಬಿಡಿ. ನಿಮಗೆ ಈ ಫಿಲ್ಮ್ ಅನ್ನು ಪೂರ್ತಿ ನೋಡಬೇಕಿದ್ರೆ
ಚಾನೆಲ್ ಅನ್ನು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ಈ ಕಥೆ ನಿಮಗೆ ಇಷ್ಟ ಆಗುತ್ತಿದ್ರೆ ಹಾಗೂ ಮುಂದೆ ಏನಾಗುತ್ತೆ ಎಂಬ ಕುತೂಹಲ ಇದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ಹಾಗೂ ಈ ಫಿಲ್ಮ್ ಪೂರ್ಣಗೊಳಿಸಲು ನಿಮಗೆ ದಾನ ಮಾಡುವ ಇಚ್ಛೆ ಇದ್ದಲ್ಲಿ QR ಕೋಡ್ ಲಭ್ಯ ಇದೆ. ಗಮನಿಸಿ, ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡುವುದನ್ನು ಮರೆಯದಿರಿ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ಧನ್ಯವಾದಗಳು. ಸರಿ, ಮರೆಯದಿರಿ. ಪ್ಲೀಸ್ ಮಾಡಿ. ಧನ್ಯವಾದ. ಹೋಯ್ ಕುಂದಾಪುರ ಕನ್ನಡ ಭಾಷೆ ಎಲ್ಲ ಬದುಕ ಹೇಗಿತ್ ನಮ್ ಕತೆ? ಯಾವ ಫಿಲಂ ಕಿಂತ ಕಡಿಮೆ ಇತ್ತ? ನಮ್ ಕಾಮ್ ಕಂಬೇಗಿದ್ರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡ್ಕ್ಯಾ. ನಂದು ಚಿಕ್ ಸೀನ್ಸ್ ಇತ್ತ ಕಾಣಿ ಅಕ್ಕ.